ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ SDA ಮತ್ತು FDA ಸಂಬಂಧಪಟ್ಟ 708 ಪೋಸ್ಟ್ಗಳನ್ನು ಕಲ್ಪರ್ ಮಾಡಿದಲ್ಲ KA, ಅದಕ್ಕೆ ಸಂಬಂಧಿಸಿದ GK ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಹಾಗೆ ಏನಪ್ಪ ಅಂತಂದರೆ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇ ಕ್ವಶನ್ನು ಏನು ಕೇಳ್ತಾ ಹೋಗಿದ್ದಾನೆ ಅಂತೇಳಿ, ಸಂವಿಧಾನದ ಮೇಲೆ, ಭಾರತದ ಸಂವಿಧಾನದ ಮೇಲೆ ಕ್ವಶನ್ನ ಕೇಳ್ತಾ ಹೋಗಿದ್ದಾನೆ. ಇಂಪಾರ್ಟೆಂಟ್ ನೋಡಿ. ಕ್ವಶನ್ ಏನು ಕೇಳೋಣ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದ ಡ್ಯೂಟೀಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಏನು ಕೊಡಿ ನೋಡ್ರಿ, ಆರ್ಟಿಕಲ್ 163, ಆಪ್ಷನ್ 2 164, ಆಪ್ಷನ್ 3 166, ಆಪ್ಷನ್ 4 167 ಅಂತೇಳಿ ಕ್ವಶನ್ ಸ್ನೇಹಿತರೆ. ಕನ್ನಡದಲ್ಲಿ ನೋಡ್ತಾ ಬಂದರೆ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು, ಅನುಚ್ಛೇದ ಅಂದರೂ ಒಂದೇ, ವಿಧಿ ಅಂದರೂ ಸಹ ಒಂದೇ, ಮುಖ್ಯಮಂತ್ರಿ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ. ನೋಡಿ, ಇಂಪಾರ್ಟೆಂಟ. ಮುಖ್ಯಮಂತ್ರಿಗಳ ಮೇಲೆ ಕ್ವಶನ್ ಆಗಲ್ಲ ಅಂತೇಳಿ ನೀವು ಮುಖ್ಯಮಂತ್ರಿಯ ಮೇಲೆ ಏನಪ್ಪ ಅಂತಂದಾಗ ಅಷ್ಟೊಂದು ಫೋಕಸ್ ಮಾಡಿರಲ್ಲ, ಹಾಗಾಗಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ, ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡ್ತಾ ಹೋದಾಗ, ಆರ್ಟಿಕಲ್ 167 ಏನು ಹೇಳತ್ತಪ್ಪ ಅಂತಂದಾಗ ಡ್ಯೂಟೀಸ್ ಆಫ್ ಚೀಫ್ ಮಿನಿಸ್ಟರ್ ಬಗ್ಗೆ ಹೇಳ್ತದೆ. ಯಾವುದು? ಆರ್ಟಿಕಲ್ 167. ಹಾಗಾದರೆ ಆರ್ಟಿಕಲ್ 163 ಏನು ಹೇಳತ್ತಪ್ಪ ಅಂತ ಕೇಳ್ತಾ ಹೋದಾಗ, ರಾಜ್ಯಪಾಲರು ಅಥವಾ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿ ಮಂಡಲ ಬೇಕು ಅಂತೆ. ಅಂದರೆ ರಾಜ್ಯಪಾಲರಿಗೆ ಸಲಹೆ ನೀಡಲು ಒಂದು ವ್ಯವಸ್ಥಿತವಾದ ಏನಪ್ಪ ಅಂತಂದ್ರೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿಮಂಡಲ ಬೇಕು ಅಂತೇಳಿ ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳ್ತಾ ಹೋದಾಗ ಆರ್ಟಿಕಲ್ 163 ಅಂತೇಳಿ ತಮಗೆ ಗೊತ್ತಿರಲಿ. ಹಾಗಾದರೆ ಆರ್ಟಿಕಲ್ 166 ಏನು ಹೇಳ್ತಾ ಅಂತ ಕೇಳಿದಾಗ ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ರಾಜ್ಯ ಸರ್ಕಾರದ ವ್ಯವಹಾರ ನಡವಳಿಕೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಥವಾ ಆರ್ಟಿಕಲ್ ಯಾವುದು ಅಂತ ಕೇಳ್ತಾ ಹೋದಾಗ ಅಥವಾ ಅನುಚ್ಛೇದ ಯಾವುದು ಅಂತ ಕೇಳ್ತಾ ಹೋದಾಗ ಆರ್ಟಿಕಲ್ 166 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಆರ್ಟಿಕಲ್ 164 ಅಂತೇಳಿ ಕೊಟ್ಟ ಸ್ನೇಹಿತರೆ ಆಪ್ಷನಲ್ಲಿ. ಇದು ಏನು ಹೇಳುತ್ತೆ ಅಂತ ಕೇಳ್ತಾ ಹೋದಾಗ, ಸಂವಿಧಾನದಲ್ಲಿ ಮಂತ್ರಿಗಳಿಗೆ ಸಂಬಂಧಿಸಿದ ಇತರ ಉಪಬಂಧಗಳು ರಾಜ್ಯದ ಅಡ್ವೊಕೇಟ್ ಜನರಲ್ ಬಗ್ಗೆ ಸಹ ತಿಳಿಸ್ತಾ ಹೋಗ್ತೈತಿ. ಯಾವುದು? 164. ಇದು ಏನಪ್ಪ ಅಂತಂದಾಗ ನೋಡಿರಿ, ಮಂತ್ರಿಗಳಿಗೆ ಸಂಬಂಧಿಸಿದ ಇತರ ಉಪಬಂಧಗಳು ರಾಜ್ಯದ ಅಡ್ವೊಕೇಟ್ ಜನರಲ್ ಅಂತ ತಿಳಿಸ್ತಾ ಹೋಗ್ತೈತಿ. ಯಾವುದು? ಆರ್ಟಿಕಲ್ 164 ಅಂತೆ. ಇನ್ನೊಂದು ಸರಿ ನೋಡಿ, 163 ಏನು ತಿಳಿಸ್ತಂದಾಗ ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಒಂದು ಮಂತ್ರಿಮಂಡಲ ಬೇಕಂತ ಹೇಳುವುದು ಆರ್ಟಿಕಲ್ ಯಾವುದು ಅಂದಾಗ ಆರ್ಟಿಕಲ್ 163 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕರ್ತವ್ಯ ಬಗ್ಗೆ ಹೇಳೋದು 167. 166 ಏನು ಹೇಳತ್ತಂದಾಗ ರಾಜ್ಯ ಸರ್ಕಾರದ ವ್ಯವಹಾರ ನಡವಳಿಕೆಯ ಬಗ್ಗೆ ತಿಳಿಸ್ತೈತಿ. ಯಾವುದು? 166 ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೋಡಿ, ಎರಡನೇ ಕ್ವಶನ್ನ, ಇನ್ ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನೋಡಿ, ಇನ್ ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇರ್ ಈಸ್ ಅ ಪ್ರಾವಿಷನ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ದ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದರೆ ಯಾವ ಭಾಗ, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವಿದೆ ಅಂತೇಳಿ ಕ್ವಶನ್ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ, ಗೊತ್ತಿರಬೇಕು. ಆಪ್ಷನ್ ಎ ಏನು ಕೊಟ್ಟಿನಪ್ಪ ಅಂತ ಕೇಳ್ತಾ ಹೋದಾಗ
ಆಪ್ಷನ್ ಎ 14, ಆಪ್ಷನ್ ಬಿ ಅಥವಾ ಆಪ್ಷನ್ 2 11 ಅಂತ ಕೊಟ್ಟಾನ, ಆಪ್ಷನ್ 3 12 ಅಂತೇಳಿ ಕೊಟ್ಟಾನ, ಆಪ್ಷನ್ 4 17 ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇದೇನು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವಿದೆ ಅಂತೇಳಿ. ಇಲ್ಲಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ಭಾಗ 14 ಏನಪ್ಪ ಅಂತಂದಾಗ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ತಿಳಿಸ್ತಾ ಹೋಗ್ತದೆ ಮತ್ತು ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಒಂದು ಸಂವಿಧಾನಿಕ ಸಂಸ್ಥೆಗಳದು ಯಾವುವು, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗ. ಇದಕ್ಕೆ ವಿಧಿಗಳು ಎಲ್ಲಿಂದ ಆರಂಭ ಆಗ್ತಾವೆ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ನೋಡಿ, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ನೇಮಕಾತಿಯ ಬಗ್ಗೆ ತಿಳಿಸೋದು. ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗದ ಪ್ರೆಸಿಡೆಂಟನ್ನು ಎಷ್ಟನೇ ಆರ್ಟಿಕಲ್ ಮೂಲಕ ನೇಮಕ ಮಾಡಲಾಗುತ್ತೆ ಅಂತ ಕೇಳಿದಾಗ 316ನೇ ವಿಧಿಯ ಆಧಾರದ ಮೇಲೆ ನೇಮಕ ಮಾಡಲಾಗುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ. ಇಷ್ಟು ತಮಗೆ ಗೊತ್ತಿರಲಿ ಭಾಗಗಳ ಬಗ್ಗೆ. ಹಾಗಾದರೆ ಭಾಗ 11 ಏನು ಹೇಳ್ತಾ ಅಂತೇಳಿ ನೋಡ್ತಾ ಹೋಗೋಣ. ಭಾಗ 11 ಅಂದರೆ ಆಪ್ಷನ್ನಲ್ಲಿ 4 ಆಪ್ಷನ್ಗಳನ್ನು ಬಿಡಿಸ್ತಾ ಹೋಗೋಣ. ಇಂಪಾರ್ಟೆಂಟ ಯಾಕಂತಂದಾಗ ಈ ಭಾಗಗಳ ಬಗ್ಗೆ ಕೇಳೋದು ನಾವು ಅಂದ್ಕೊಂಡಿರ್ತೀವಿ, ಅದರಲ್ಲಿ ಏನಪ್ಪ ಅಂತಂದಾಗ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಭಾಗ 11 ಏನು ತಿಳಿಸ್ತಂದಾಗ ಕೇಂದ್ರ ಮತ್ತು ಇಂಪಾರ್ಟೆಂಟ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ತಿಳಿಸ್ತತಿ. ನೋಡಿ ಇದು ಸಹ ಕೇಳ್ತಾ ಹೋಗ್ತಾನೆ. ಇಂಪಾರ್ಟೆಂಟ ಭಾಗ 11 ಯಾವುದರ ಬಗ್ಗೆ ತಿಳಿಸ್ತಾ ಹೋಗ್ತದೆ ಕೇಳಿದಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. ಇವು ಏನಪ್ಪ ಅಂತಂದ್ರೆ ಡೈರೆಕ್ಟ್ ಕ್ವಶನ್ ಆಗಿರ್ತಾವೆ. ಇವುಗಳನ್ನು ರಿವಿಷನ್ ಮಾಡಲಿಲ್ಲ ಅಂದ್ರೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ತಿಳಿಸುವ ಭಾಗ ಯಾವುದಪ್ಪ ಅಂತ ಕೇಳ್ತಾ ಹೋದಾಗ 11ನೇ ಭಾಗ ಅಂತೇಳಿ ತಮಗೆ ಗೊತ್ತಿರಲಿ. ಹಾಗಾದರೆ 12ನೇ ಭಾಗ ಯಾವುದು ತಿಳಿಸ್ತಾ ಹೋಗ್ತದೆ ಅಂತೇಳಿ ನೋಡ್ತಾ ಹೋಗೋಣ. 12ನೇ ಭಾಗ ಗೊತ್ತಿರಲಿ. 12ನೇ ಭಾಗ ಯಾವುದರ ಬಗ್ಗೆ ತಿಳಿಸ್ತಾ ಹೋಗ್ತದೆ ಅಂತಂದಾಗ ಹಣಕಾಸು ಮತ್ತು ಪ್ರಾಪರ್ಟಿ ಆಸ್ತಿ ಅಂತ ಹೇಳ್ತೀವಲ್ಲ. ಕ್ವಶನ್ ಏನು ಕೇಳ್ಬೋದು ಅಂತ ಕೇಳ್ತಾ ಹೋದಾಗ ಯಾವುದು ಮೂಲಭೂತ ಹಕ್ಕುಗಳಿಂದ 300A ವಿಧಿಯಲ್ಲಿ ಸೇರ್ಪಡೆ ಮಾಡಿ ಮೂಲಭೂತ ಹಕ್ಕುಗಳಿಂದ 7ನೇ ಮೂಲಭೂತ ಹಕ್ಕುವಾದ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಆ ತೆಗೆದುಹಾಕಿದ ಆಸ್ತಿ ಹಕ್ಕನ್ನು ಸಂವಿಧಾನದಿಂದ ಪೂರ್ತಿ ಬೇರ್ಪಡಿಸಲಿಲ್ಲ. ಆ ಸಂವಿಧಾನದಿಂದ ಪೂರ್ತಿ ತೆಗೆದುಹಾಕಲಿಲ್ಲ. ಅದನ್ನು ಒಂದು ಭಾಗದಲ್ಲಿ ಅಳವಡಿಸಲಾಗುತ್ತೆ. ಅದೇ 12ನೇ ಭಾಗದಲ್ಲಿ ಎಷ್ಟನೇ ವಿಧಿಯಲ್ಲಿ ಅಂತಂದಾಗ 300A ವಿಧಿ 300A ಆರ್ಟಿಕಲ್ನಲ್ಲಿ ಗೊತ್ತಿರಲಿ. 300A ಆರ್ಟಿಕಲ್ನಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ಸೇರ್ಪಡೆ ಮಾಡಲಾಗುತ್ತೆ. ನೆಕ್ಸ್ಟ್ ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ಈ 12ನೇ ಭಾಗದಲ್ಲಿ ಆಸ್ತಿ ಹಕ್ಕನ್ನು ಸೇರ್ಪಡೆ ಮಾಡಲಾಯಿತು ಅಂತ ನೋಡ್ತಾ ಹೋದಾಗ 44ನೇ ತಿದ್ದುಪಡಿ 1978. 44ನೇ ತಿದ್ದುಪಡಿ 1978 ಅಂತೇಳಿ ತಮಗೆ ಗೊತ್ತಿರಬೇಕು. ಕಾನೂನು ಏನಪ್ಪ ಅಂತಂದ್ರೆ ಕಾನೂನು ಹಕ್ಕು, ಪ್ರಸ್ತುತ ಆಸ್ತಿ ಹಕ್ಕು ಒಂದು ಕಾನೂನು ಹಕ್ಕು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 17ನೇ ಭಾಗ ಸಂವಿಧಾನದ 17ನೇ ಭಾಗ ಏನನ್ನು ತಿಳಿಸ್ತಾ ಹೋಗ್ತದೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ ಇಂಪಾರ್ಟೆಂಟ್, ಇದು ಸಹ ಕ್ವಶನ್ ಭಾಳ ಬಾರಿ ಕೇಳ್ತಾ ಇದ್ದಾನೆ ಇತ್ತೀಚೆಗೆ. 17ನೇ ಭಾಗ ಏನನ್ನು ತಿಳಿಸ್ತಪ್ಪ ಅಂತಂದಾಗ ರಾಜ್ಯ ಭಾಷೆ ಒಕ್ಕೂಟದ ಭಾಷೆ ಅಂತೇಳಿ. ರಾಜ್ಯ ಭಾಷೆ ಒಕ್ಕೂಟದ ಭಾಷೆ ಅಂತೇಳಿ ರಾಜ್ಯ ಭಾಷೆ ಒಕ್ಕೂಟದ ಭಾಷೆ ಅಂತೇಳಿ ತಿಳಿಸ್ತಾ ಹೋಗ್ತೈತಿ. ಭಾಗ 17 ಅಂತೇಳಿ ತಮಗೆ ಗೊತ್ತೈತಿ. ನೋಡಿಲಿ ಅದರಲ್ಲಿ ಹಿಂದಿ ಭಾಷೆಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಎಲ್ಲಿ ಕಂಡು ಬರ್ತದೆ, ಎಷ್ಟನೇ ಭಾಗದಲ್ಲಿ ಅಂತ ಕೇಳ್ತಾ ಹೋದಾಗ ಭಾಗ 17ರಲ್ಲಿ ತಿಳಿಸ್ತಾ ಹೋಗ್ತೀವಿ. ಏನಪ್ಪ ಅಂತಂದಾಗ
ರಾಜ್ಯ ಭಾಷೆ ಬಗ್ಗೆ ಆಯೋಗ ಮತ್ತು ಸಂಸತ್ತು ಸಮಿತಿ ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಅಂದರೆ ಹಿಂದಿ ಭಾಷೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಅನ್ನೋದಂತೇಳಿ ಆಲ್ರೆಡಿ ಕೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ. 343 ಬಿ 343 ಬಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಪ್ಪ ಅಂತಂದಾಗ ಇದು ಸಹ ಏನಪ್ಪ ಅಂತಂದಾಗ ಕ್ವಶನ್ ಈ ರೀತಿಯಾದ ಕ್ವಶನ್ನು ಡೈರೆಕ್ಟ್ ಕ್ವಶನ್ಗಳನ್ನು UPSCಯಲ್ಲೂ ಕೇಳ್ತಾ ಬರ್ತಾನೆ, KPSCಯಲ್ಲೂ ಕೇಳ್ತಾ ಬರ್ತಾನೆ. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದಾಗ ತಾವು ನೆನ್ಪಿಟ್ಕೋಬೇಕು. ಇಲ್ಲಿ ಕ್ವಶನ್ ಏನು ಕೇಳ ನೋಡಿ, ಹೂ ವಾಸ್ ದ ಫಸ್ಟ್ ವುಮೆನ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತ ಕ್ವಶನ್ ಕೇಳೋಣ. ಆಪ್ಷನ್ ಎ ಮಾರ್ಗ್ರೆಟ್ ಅಲವಾ, ಆಪ್ಷನ್ ಬಿ ಮೊತಮ್ಮ, KS ನಾಗರತ್ನಮ್ಮ, ನನ್ ಆಫ್ ದಿ ಅಬವ್ ಅಂತೇಳಿ ಕೊಟ್ಟಣ. ಕನ್ನಡದಲ್ಲಿ ನೋಡ್ತಾ ಬಂದರೆ ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಅಂತೇಳಿ ಕ್ವಶನ್ ಐತಿ. ಆಪ್ಷನ್ 1 ಶ್ರೀಮತಿ ಮಾರ್ಗ್ರೆಟ್ ಆಳ್ವಾ ಅಂತೇಳಿ ಕೊಟ್ಟಣ. ಆಪ್ಷನ್ 2 ಶ್ರೀಮತಿ ಮೊಟ್ಟಮ್ಮ. ಆಪ್ಷನ್ 3 KS ನಾಗರತ್ನಮ್ಮ. ಆಪ್ಷನ್ 4 ಏನಪ್ಪ ಅಂತ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ. ನನ್ ಆಫ್ ದಿ ಅಬವ್ ಅಂದ್ರೆ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ತಮಗೆ ಗೊತ್ತಿರ್ಬೇಕು. ನಮ್ಮ ಹುಡುಗರು ಏನು ಮಾಡ್ಕೊತಾರೆ, ನನ್ ಆಫ್ ದಿ ಅಬವ್ ಅಂದರೆ ಎಲ್ಲನೂ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಹೋಗೋಣ. KS ನಾಗರತ್ನಮ್ಮ. ನಾಗರತ್ನಮ್ಮ ಇವರು ಏನಪ್ಪ ಅಂತಂದಾಗ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಮೊದಲ ಮಹಿಳಾ ಸ್ಪೀಕರ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಹಾಗಾದರೆ ಭಾರತದ ಮೊದಲ ಸ್ಪೀಕರ್ ಯಾರು ಅಂತಂದಾಗ GV ಮಾವಳಂಕರ್ ಅಂತೇಳಿ ತಮಗೆ ಗೊತ್ತಿರಲಿ. GV ಮಾವಳಂಕರ್ ಏನಪ್ಪ ಅಂತಂದಾಗ ಭಾರತದ ಪ್ರಥಮ ಸ್ಪೀಕರ್ ಯಾರು ಅಂತಂದಾಗ GV ಮಾವಳಂಕರ್ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಏನು ತಪ್ಪೇನ 5ನೇ ಕ್ವಶನ್ ತಮಗೆ ಗೊತ್ತಿರಬೇಕು ನೋಡಿ. ವಿಚ್ ಡಿಪಾರ್ಟ್ಮೆಂಟ್ ಪಬ್ಲಿಷಸ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಎವ್ರಿ ಇಯರ್. ಅಂದರೆ ಎವ್ರಿ ಇಯರ್ ಏನಪ್ಪ ಅಂತಂದರೆ ಎಕನಾಮಿಕ್ ಸರ್ವೆಯನ್ನು ಬಿಡುಗಡೆ ಮಾಡುವುದು ಯಾವುದು? ಕರ್ನಾಟಕದ ಎಕನಾಮಿಕ್ ಸರ್ವೆ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂತೇಳಿ ಕ್ವಶನ್, ಯಾವ ಡಿಪಾರ್ಟ್ಮೆಂಟ್ ಅಂತೇಳಿ ಕ್ವಶನ್ ಕೇಳೋಣ. ಫಿನಾನ್ಸ್ ಡಿಪಾರ್ಟ್ಮೆಂಟ್, ಚೀಫ್ ಮಿನಿಸ್ಟರ್ ಆಫೀಸ್, ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಯಾವ ಇಲಾಖೆ ಪ್ರಕಟಿಸುತ್ತದೆ ಅಂತೇಳಿ ಕನ್ನಡದಲ್ಲಿ. ಹಣಕಾಸು ಇಲಾಖೆ, ಮುಖ್ಯಮಂತ್ರಿ ಕಾರ್ಯಾಲಯ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಕಂದಾಯ ಇಲಾಖೆ ಅಂತೇಳಿ. ಇಲ್ಲಿ ಕರ್ನಾಟಕದ ಎಕನಾಮಿಕ್ ಸರ್ವೆಯನ್ನು ಪ್ರತಿ ವರ್ಷ ಎವ್ರಿ ಇಯರ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಕೇಳ್ತಾ ಹೋದಾಗ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅಥವಾ ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ ತಮಗೆ ಗೊತ್ತಿರಲಿ. ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡ್ತೈತಿ, ಗೊತ್ತಿರಲಿ, ಇಂಪಾರ್ಟೆಂಟ್. ಯಾವುದು? ಪ್ಲಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಕರ್ನಾಟಕದ ಎಕನಾಮಿಕ್ ಸರ್ವೆಯನ್ನು ಪ್ರತಿ ವರ್ಷ, ಇದು ಸಹ ಕನ್ಫ್ಯೂಸ್ ಮಾಡ್ಬೋದು ಸ್ನೇಹಿತರೆ. ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗುತ್ತಾ, ಯಾವ ಇಲಾಖೆ ಬಿಡುಗಡೆ ಮಾಡ್ತಂದ್ರೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಹಾಗಾದರೆ ಕೇಂದ್ರದಲ್ಲಿ ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಂದ್ರೆ CSO ಅಂತೇಳಿ ಬರ್ತೈತಿ. ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತೇಳಿ. ಅಂತೇಳಿ ಈ ಸಂಸ್ಥೆ ಏನಪ್ಪ ಅಂತಂದ್ರೆ ಕೇಂದ್ರದಲ್ಲಿ ಎಕನಾಮಿಕ್ ಸರ್ವೆಯನ್ನು ಬಿಡುಗಡೆ ಮಾಡ್ತೈತಿ. ಸಮೀಕ್ಷೆಯನ್ನು ಮಂಡಿಸುವವರು ಯಾರು ಅಂತ ಕೇಳ್ತಾ ಹೋದಾಗ ಗೊತ್ತಿರಬೇಕು, ಇಂಪಾರ್ಟೆಂಟ್. ಹಣಕಾಸು ಸಚಿವೆ ಈ ಏನಪ್ಪ ಅಂತಂದ್ರೆ ಕೇಂದ್ರದಲ್ಲಿ ಮಂಡಿಸ್ತಾರೆ. ಆ ಸಮೀಕ್ಷೆಯನ್ನು ಜಾರಿಗೆ ತರುವವರು ಯಾರು ಅಂತಂದಾಗ CSO, ಅದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಇದು ಯಾವಾಗ ಅಸ್ತಿತ್ವಕ್ಕೆ ಭಾರತದಲ್ಲಿ ಅಂದಾಗ 1951 ಮೇ 2ರಂದು. ಇಂಪಾರ್ಟೆಂಟ, ಈ ಡೇಟ್ ನೆನ್ಪಿಟ್ಕೊಳ್ಳಿ, ಕ್ವಶನ್ ಕೇಳ್ತಾ ಹೋಗ್ತಾನೆ. CSO ಸ್ಥಾಪನೆಯಾಗಿದ್ದು 1951 ಮೇ 2ರಂದು ಏನಪ್ಪ ಅಂತಂದಾಗ ಸ್ಥಾಪನೆ ಆಗುತ್ತಾ.
ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರ್ತದೆ. ಯಾವುದು? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ನ ಕೇಂದ್ರ ಕಚೇರಿ ಅಥವಾ CSOನ ಕೇಂದ್ರ ಕಚೇರಿ. ಹಾಗಾದರೆ ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ನೋಡ್ತಾ ಹೋದಾಗ PC ಮಹಲ್ನೋಬಿಸ್ ಅಂತೇಳಿ. PC ಮಹಲ್ನೋಬಿಸ್ ಇವ್ರು ಏನಪ್ಪ ಅಂತಂದಾಗ CSOನ ಮೊದಲ ಅಧ್ಯಕ್ಷರಾಗಿದ್ದರು. ಅದರ ಪ್ರಥಮ ಉಪಾಧ್ಯಕ್ಷರು ಸಹ ಇಂಪಾರ್ಟೆಂಟ್ ಆಗ್ತಾ ಹೋಗ್ತಾರೆ. ವೈಸ್ ಪ್ರೆಸಿಡೆಂಟ್ ಇಂಪಾರ್ಟೆಂಟ್ DR ಗಾಡ್ಗಿಲ್ ಅಂತೇಳಿ ಬರ್ತಾರೆ. DR ಗಾಡ್ಗಿಲ್ ಕ್ವಶನ್ ಕೇಳ್ತಾ ಹೋಗ್ತಾನೆ, ಇಂಪಾರ್ಟೆಂಟ್. DR ಗಾಡ್ಗಿಲ್ ಇವರು ಏನಪ್ಪ ಅಂತಂದಾಗ CSOನ ಪ್ರಥಮ ಉಪಾಧ್ಯಕ್ಷ. DR ಗಾಡ್ಗಿಲ್. ಪ್ರಥಮ ಅಧ್ಯಕ್ಷ PC ಮಹಲ್ನೋಬಿಸ್. ಸ್ಥಾಪನೆಯಾಗಿದ್ದು 1951 ಮೇ 2ರಂದು CSO ಸ್ಥಾಪನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ನವದೆಹಲಿಯಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಪ್ರಸ್ತುತ ಇದರ ಮೂಲಾಧಾರ ವರ್ಷ ಯಾವುದು ಕೇಳ್ತಾ ಹೋದಾಗ CSOನ ಪ್ರಸ್ತುತ ಮೂಲಾಧಾರ ವರ್ಷ ಯಾವುದು ಕೇಳ್ತಾ ಹೋದಾಗ 2011 ಮತ್ತು 12 ಅಂತೇಳಿ ತಮಗೆ ಗೊತ್ತಿರಲಿ. 2011 ಮತ್ತು 12 ಅಂತೇಳಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಅಂತ ಹೋಗೋಣ ನೋಡಿ. ವಾಟ್ ಈಸ್ ದ program implemented for the purpose of promoting entrepreneurial excellence and innovation among the youth in India ಅಂತೇಳಿ ಕ್ವಶನ್ ಕೇಳೋಣ. ಅಥವಾ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಭಾರತದ ಯುವಕರಲ್ಲಿ ಉದ್ಯಮಶೀಲತಾ ಗುಣಮಟ್ಟ ಹೆಚ್ಚಿಸಲು ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಕಾರ್ಯಕ್ರಮ ಯಾವುದು? ನೋಡಿ, ಎಕನಾಮಿಕ್ಸ್ ಮೇಲೆ ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ಏನು? ಭಾರತದ ಯುವಕರಲ್ಲಿ ಉದ್ಯಮಶೀಲತಾ ಗುಣಮಟ್ಟ ಹೆಚ್ಚಿಸಲು ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು ಉದ್ದೇಶದಿಂದ ಜಾರಿಗೊಳಿಸಲಾದ ಕಾರ್ಯಕ್ರಮ ಯಾವುದು ಅಂತೇಳಿ. ಆಪ್ಷನ್ ಎ ಆತ್ಮನಿರ್ಭರ್ ಅಭಿಯಾನ್ ಅಂತೇಳಿ, ಇಂಗ್ಲೀಷಲ್ಲೂ ಸಹ ಅದೇ ಸೇಮ್ ಇದೆ. ಸ್ಟಾರ್ಟ್ ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮಿಷನ್, ಡಿಜಿಟಲ್ ಇಂಡಿಯಾ ಮಿಷನ್. ಆದಷ್ಟು ಏನಪ್ಪ ಅಂತ ಕನ್ನಡದ ಮಾಧ್ಯಮದ ಸ್ಟೂಡೆಂಟ್ ಏನಪ್ಪ ಅಂತ ಇಂಗ್ಲೀಷಲ್ಲೇ ಓದೋಕ್ಕೆ ಟ್ರೈ ಮಾಡಿ. ಯಾಕಂತಂದಾಗ ಕ್ವಶನ್ ನೋಡಿ, ಅಲ್ಲಿ ಭಾಷೆ ಏನಪ್ಪ ಅಂತಂದಾಗ ಲಿಪಿ ಒಂದೇ ಐತಿ, ಭಾಷೆ ಸೇಮ್ ಏನಪ್ಪ ಅಂತಂದಾಗ ಇಂಗ್ಲೀಷಲ್ಲಿ ಆಪ್ಷನನ್ನು ಕೊಡ್ತಾ ಹೋಗಿದ್ದಾನೆ. ಇಲ್ಲಿ ಆನ್ಸರ್ ಏನಾಗ್ತದೆ ನೋಡ್ತಾ ಹೋಗಿ, ಸ್ಟಾರ್ಟ್ ಅಪ್ ಇಂಡಿಯಾ ಅಂತೇಳಿ. ಏನು? ಭಾರತದ ಯುವಕರಲ್ಲಿ ಉದ್ಯಮಶೀಲತೆ ಗುಣಮಟ್ಟ ಹೆಚ್ಚಿಸಲು ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಕಾರ್ಯಕ್ರಮ ಯಾವುದು ಅಂತ ಸ್ಟಾರ್ಟ್ ಅಪ್ ಇಂಡಿಯಾ ಅಂತೇಳಿ ಗೊತ್ತಿರಲಿ. ಸ್ಕಿಲ್ ಇಂಡಿಯಾ ಮಿಷನ್ ಅಲ್ಲ, ಸ್ಟಾರ್ಟ್ ಅಪ್ ಇಂಡಿಯಾ ಒಂದು ಮಿಷನನ್ನು ಏನಪ್ಪ ಅಂತಂದಾಗ ಯುವಕರಿಗಾಗಿ ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ನೆಕ್ಸ್ಟ್ ನೋಡಿ, 7ನೇ ಕ್ವಶನ್. On which principle does Panchayat Raj Institution operate ಅಂತ ಹೇಳಿ ತಮಗೆ ಬಂದಿತ್ತು. On which principle does Panchayat Raj Institution operate? ಆಪ್ಷನ್ ಎ ಡೆಮೋಕ್ರಸಿ, ಆಪ್ಷನ್ 2 ನೆಕ್ಸ್ಟ್ ಮೊನಾರ್ಕಿ, 4 ಸೆಂಟ್ರಲೈಸೇಷನ್ ಅಂತೇಳಿ. ನೋಡಿ, ಕನ್ನಡದಲ್ಲಿ ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ. ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ರಾಜಪ್ರಭುತ್ವ, 4 ಕೇಂದ್ರೀಕೃತ ಅಂತೇಳಿ ಕೊಟ್ಟಾನ ಸ್ನೇಹಿತರೆ, ಸೆಂಟ್ರಲೈಸೇಷನ್ ಅಂತೇಳಿ. ಏನಿಲ್ಲಿ ಕ್ವಶನ್ ಏನು? ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತವೆ ಅಂತೇಳಿ ಕ್ವಶನ್ ಇದೆ. ಇಲ್ಲಿ ಆನ್ಸರ್ ಗೊತ್ತಿರ್ಬೇಕು ತಮಗೆ, ಡೆಮೋಕ್ರಸಿ ಅಂತೇಳಿ ತಮಗೆ ಗೊತ್ತಿರಲಿ. ಗೊತ್ತಿರಲಿ ಪ್ರಜಾಪ್ರಭುತ್ವ. ನೋಡಿ, ಆನ್ಸರ್ ಗೊತ್ತಿರಬೇಕು. ಯಾವ ತತ್ವದ ಆಧಾರದ ಮೇಲೆ ಪಂಚಾಯತ್ಗಳು ಕಾರ್ಯನಿರ್ವಹಿಸ್ತವೆ ಅಂತ ನೋಡ್ತಾ ಹೋದಾಗ ಪ್ರಜಾತತ್ವದ ಆಧಾರದ ಮೇಲೆ ಅಥವಾ ಡೆಮೋಕ್ರಸಿ ಆಧಾರದ ಮೇಲೆ ಆಡಳಿತವನ್ನು ಮಾಡ್ತಾ ಹೋಗ್ತಾವ, ಕಾರ್ಯನಿರ್ವಹಿಸ್ತವೆ ಯಾವ ಪಂಚಾಯತಿ. ಹಾಗಾದ್ರೆ ಭಾರತದ ಮೊದಲ ಪಂಚಾಯಿತಿಯಲ್ಲಿ ಸ್ಥಾಪನೆ ಅಂದಾಗ ರಾಜಸ್ಥಾನದ ನಾಗೂರ್ ಎಷ್ಟೊಂದು ತಂದಾಗ ಸ್ಥಾಪನೆಯಾಗಿದ್ದು 1959 ಅಕ್ಟೋಬರ್ 2ರಂದು ಏನಪ್ಪ ಅಂತಂದಾಗ ರಾಜಸ್ಥಾನದ ನಾಗೂರ್ನಲ್ಲಿ ಪಂಚಾಯತ್
ಸಂಸ್ಥೆಗಳ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಪಂಚಾಯತ್ ರಾಜ್ಯವನ್ನು ಉದ್ಘಾಟನೆ ಮಾಡಲಾಯಿತು. ಇಲ್ಲಿ ರಾಜಸ್ಥಾನದ ನಾಗೌರ್ನಲ್ಲಿ 1959 ಅಕ್ಟೋಬರ್ 2ರಂದು ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂದಾಗ ನೆಹರು ಅವರು, ಜವಾಹರ್ಲಾಲ್ ನೆಹರು ಅವರು ಏನಪ್ಪ ಅಂದಾಗ ಉದ್ಘಾಟನೆ ಮಾಡ್ತಾರೆ. ಹಾಗಾದರೆ ಸಂವಿಧಾನದ ಯಾವ ವಿಧಿ ಪಂಚಾಯಿತಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನೋಡ್ತಾ ಹೋದಾಗ 40ನೇ ವಿಧಿ ಭಾಗ 9. ಭಾಗ ಯಾವುದಂದಾಗ 9ನೇ ಭಾಗ ಪಂಚಾಯಿತಿಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಎಷ್ಟನೇ ವಿಧಿ ಪಂಚಾಯಿತಿ ಬಗ್ಗೆ ತಿಳಿಸ್ತಂದಾಗ ಸಂವಿಧಾನದ 40ನೇ ವಿಧಿ ರಾಜನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಗಿದೆ DPSPಯಲ್ಲಿ. ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ಮುನ್ಸಿಪಾಲ್ಟಿ ಮತ್ತು ಪಂಚಾಯತನ್ನು ಸೇರ್ಪಡೆ ಮಾಡಲಾಯಿತು ಅಂತ ಕೇಳಿದಾಗ ಪಂಚಾಯತನ್ನು 73ನೇ ತಿದ್ದುಪಡಿ ಮಾಡುವ ಮೂಲಕ, 74ನೇ ತಿದ್ದುಪಡಿ ಮಾಡುವ ಮೂಲಕ ಮುನ್ಸಿಪಾಲ್ಟಿಯನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಅಂತ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಒಂದು ಕಡೆ ರೆವಲ್ಯೂಷನ್ನ ಕೊಟ್ಟಾನ, ಇನ್ನೊಂದು ಕಡೆ ಏನಪ್ಪ ಅಂತ ಪ್ರೊಡಕ್ಷನ್ನ ಕೊಟ್ಟಾನ. ಇವುಗಳನ್ನು ಸರಿಯಾಗಿ ಜೋಡಿಸಿ ಅಂತೇಳಿ, ಅದು ಯಾವ ಜೋಡಿ ಸರಿಯಾಗಿದೆ ಅಂತೇಳಿ ಕ್ವಶನ್ ಐತಿ. ಗ್ರೀನ್ ರೆವಲ್ಯೂಷನ್ ಫುಡ್ ಪ್ರೊಡಕ್ಷನ್ ಅಂತ ಕೊಟ್ಟಾನ, ವೈಟ್ ರೆವಲ್ಯೂಷನ್ ಮಿಲ್ಕ್ ಪ್ರೊಡಕ್ಷನ್ ಅಂತ ಕೊಟ್ಟಾನ, ಯೆಲ್ಲೋ ರೆವಲ್ಯೂಷನ್ ಫಿಶ್ ಪ್ರೊಡಕ್ಷನ್ ಅಂತ ಕೊಟ್ಟಾನ, ಬ್ಲೂ ರೆವಲ್ಯೂಷನ್ ಎಡಿಬಲ್ ಆಯಿಲ್ ಪ್ರೊಡಕ್ಷನ್ ಅಂತ. ಹೌ ಮೆನಿ ಪೇರ್ಸ್ ಗಿವನ್ ಅಬೌವ್ ದ ಕರೆಕ್ಟ್ಲಿ ಮ್ಯಾಚ್ಡ್ ಅಂತೇಳಿ ಕೊಟ್ಟಾನ. ಹಸಿರು ಕ್ರಾಂತಿ ಒಂದು ಕಡೆ ನೋಡ್ತಾ ಬರೋಣ. ಒಂದು ಕಡೆ ಕ್ರಾಂತಿ, ಕನ್ನಡದಲ್ಲಿ ಕ್ರಾಂತಿ ಅಂದರೆ ಇಂಗ್ಲೀಷ್ನಲ್ಲಿ ರೆವಲ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಅಂದರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಏನಪ್ಪ ಅಂತಂದರೆ ಉತ್ಪಾದನೆ ಅಂತೇಳಿ ತಮಗೆ ಗೊತ್ತಿರಲಿ. ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ಹಳದಿ ಕ್ರಾಂತಿ, ನೀಲಿ ಕ್ರಾಂತಿ ಅಂತ ಕೊಟ್ಟೋಣ. ಒಂದು ಕಡೆ ಆಹಾರ ಉತ್ಪಾದನೆ, ಹಾಲು ಉತ್ಪಾದನೆ, ಮೇನು ಉತ್ಪಾದನೆ, ಖಾದ್ಯ ತೈಲ ಉತ್ಪಾದನೆ ಅಂತೇಳಿ ಕೊಟ್ಟೋಣ. ಮೇಲಿನ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿವೆ ಅಂತೇಳಿ ಕ್ವಶನ್ ಐತಿ. ಹೀಗೆ ನೋಡಿ, ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಗೆ ಸಂಬಂಧಿಸಿದೆ, ಕರೆಕ್ಟಾ. ಶ್ವೇತ ಕ್ರಾಂತಿ ಹಾಲು ಉತ್ಪಾದನೆಗೆ ಸಂಬಂಧಿಸಿದೆ. ಮೀನು ಉತ್ಪಾದನೆಗೆ ಸಂಬಂಧಿಸಿದ್ದು ನೀಲಿ ಕ್ರಾಂತಿ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಖಾದ್ಯ ತೈಲ ಉತ್ಪಾದನೆಗೆ. ಇಲ್ಲಿ ಎರಡು ಮಿಸ್ ಮ್ಯಾಚ್ ಕೊಟ್ಟನು, ಅಲ್ಲಿ ಎರಡು ಸ್ಟಾರ್ಟಿಂಗ್ ಎರಡು ಕರೆಕ್ಟಾಗಿ ಮ್ಯಾಚ್ ಮಾಡಿದ, ಜೋಡಿಸಿದ. ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತ ಕೇಳ್ತಾ ಹೋದಾಗ 2 ಜೋಡಿಗಳು ಸರಿಯಾಗಿವೆ. ಈ ಕ್ರಾಂತಿಗಳ ಬಗ್ಗೆ ತಮಗೆ ಏನಪ್ಪ ಅಂತಂದಾಗ ಅರಿವಿರಬೇಕು, ಆದಷ್ಟು ಏನಪ್ಪ ಅಂತಂದಾಗ ರಿವಿಷನ್ ಮಾಡಿ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ ಖಾದ್ಯ ತೈಲ, ನೀಲಿ ಕ್ರಾಂತಿ ಯಾವುದಕ್ಕೆ ಅಂತಂದಾಗ ಮೀನು ಉತ್ಪಾದನೆಗೆ, ಶ್ವೇತ ಕ್ರಾಂತಿ ಹಾಲು ಉತ್ಪಾದನೆಗೆ, ಹಸಿರು ಕ್ರಾಂತಿ ಆಹಾರ ಉತ್ಪಾದನೆಗೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, 13ನೇ ಕ್ವಶನ್. ದ ವಿಯೆನ್ನಾ ಕನ್ವೆನ್ಷನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಓಜೋನ್ ಲೇಯರ್ ವಾಸ್ ಅಡಾಪ್ಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ ಅಂತ ನೋಡಿ. ನೀವು ಏನು ಓದಿರ್ತೀರಂದಾಗ ಯಾವುದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತೇಳಿ ಓದಿರ್ತೀರಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತೇಳಿ ಎಲ್ಲರೂ ಓದಿದ್ದು ಅದು. ಇದೇನಪ್ಪ ಈಗ ಕೊಟ್ಟಣ ಅಂತಂದಾಗ ಹೌದು, ಇದು ಏನಪ್ಪ ಅಂತಂದಾಗ ಸ್ಟಾರ್ಟಿಂಗ್ ಏನಪ್ಪ ಅಂತಂದಾಗ ಈ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಆಗೋಕ್ಕಿಂತ ಮೊದಲು ಒಂದು ಒಪ್ಪಂದ ಆಗುತ್ತೆ ಸ್ನೇಹಿತರೆ. ಯಾವುದಂದಾಗ ವಿಯೆನ್ನಾ ಕನ್ವೆನ್ಷನ್ ಆಗುತ್ತೆ ನೋಡಿ. ಕ್ವಶನ್ ಕನ್ನಡದಲ್ಲಿ ಓಝೋನ್ ಪದರದ ಸಂರಕ್ಷಣೆಗೆ ಸಂಬಂಧಿಸಿದ ವಿಯೆನ್ನಾ ಒಪ್ಪಂದವು ಯಾವ ವರ್ಷದಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತೇಳಿ 1944, 1985, 1995, 2005. ಅಂದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಸಂಬಂಧಿಸಿದ್ದು 1987ರಲ್ಲಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ 1985. ಏನು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಆಗೋಕ್ಕಿಂತ ಮೊದಲೇ 2 ವರ್ಷ ಏನಪ್ಪ ಅಂತಂದಾಗ ಮೊದಲೇ ಒಂದು ಒಪ್ಪಂದ ಆಗಿತ್ತು ಓಝೋನ್ ಸಂಬಂಧಪಟ್ಟಂತೆ 1985ರಲ್ಲಿ. ಅದೇ ಏನಪ್ಪ ಅಂತಂದಾಗ ಓಝೋನ್ ಕನ್ವೆನ್ಷನ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೋಡ್ತಾ ಹೋಗೋಣ. ಓಝೋನ್ ಪದ ಯಾವ ಲೇಯರ್ನಲ್ಲಿ ಕಂಡುಬರ್ತದೆ ಕೇಳಿದಾಗ ಸ್ಟ್ಯಾಟೋಸ್ಪಿಯರ್ನಲ್ಲಿ ಕಂಡುಬರ್ತದೆ. ಭೂಮಿಯ ಮೇಲ್ಭಾಗದಲ್ಲಿ ಏನು ವಾತಾವರಣದ ಲೇಯರ್ಗಳು ಕಂಡುಬರ್ತಾವಲ್ಲ, ಆ ಲೇಯರ್ನಲ್ಲಿ ಯಾವ ಲೇಯರ್ನಲ್ಲಿ ಕಂಡುಬರ್ತದೆ ಅಂದರೆ ಸ್ಟ್ಯಾಟೋಸ್ಪಿಯರ್ ಅಥವಾ ಸಮೋಷ್ಣ ವಲಯದಲ್ಲಿ ಓಝೋನ್ ಪದರ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಓಝೋನ್ ಪದರವನ್ನು ಅಳೆಯುವ ಮಾನ ಯಾವುದಂದ್ರೆ
ಡಾಬ್ಸನ್ ಮಾನ ಅಂತ ತಮಗೆ ಗೊತ್ತಿರಲಿ. ಡಾಬ್ಸನ್ ಮಾನ ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಸಾಲ್ಟ್ ಆಫ್ ಸಾರ್ಬಿಕ್ ಆಸಿಡ್ ಆ್ಯಂಡ್ ಪ್ರೊಪಿಯೋನಿಕ್ ಆಸಿಡ್ ಆರ್ ಯೂಸ್ಡ್ ಆ್ಯಸ್ ಅಂತ ಕೊಟ್ಟನ. ಆಪ್ಷನ್ ಎ ಉತ್ಕರ್ಷಣ ವಿರೋಧಕ, ಆಪ್ಷನ್ ಬಿ ರುಚಿ ಸುಗಂಧಕಾರಿ, ಆಪ್ಷನ್ 3 ಆಹಾರ ಸಂರಕ್ಷಕಗಳು, ಪೂರಕ ಪೌಷ್ಟಿಕಾಂಶ ಅಂತೇಳಿ ಕೊಟ್ಟನ. ಇಲ್ಲಿ ಆನ್ಸರ್ ಯಾವ್ದು ನೋಡ್ತಾ ಹೋದಾಗ ತಮಗೆ ಗೊತ್ತಿರಬೇಕು, ಆಹಾರ ಸಂರಕ್ಷಣೆಗಾಗಿ ಇವುಗಳನ್ನು ಬಳಸಲಾಗುತ್ತಾ. ಯಾವುದು ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಸಾರ್ಬಿಕ್ ಆಮ್ಲ ಮತ್ತು ಪ್ರೊಪಿಯೋನಿಕ್ ಆಮ್ಲದ ಉಪ್ಪನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. ಆಹಾರ ಸಂಸ್ಕರಣೆಗಾಗಿ, ಫುಡ್ ಪ್ರಿಸರ್ವೇಟಿವ್ಸ್ಗಾಗಿ ಬಳಸಲಾಗುತ್ತಾ. ಆಹಾರ ಸಂರಕ್ಷಣೆಗಾಗಿ ಯಾವುದನ್ನು? ಸಾರ್ಬಿಕ್ ಆಮ್ಲ ಮತ್ತು ಪ್ರೊಪಿಯೋನಿಕ್ ಆಮ್ಲದ ಉಪ್ಪನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ? ಆಹಾರ ಸಂರಕ್ಷಣೆಗಾಗಿ ಬಳಸಲಾಗುತ್ತದೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್ 17ನೇ ಕ್ವಶನ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಕಂಟೆಸ್ಟ್ ಇನ್ ವಿಚ್ ದ ಟರ್ಮ್ ಕ್ಯೂಬಿಟ್ ಇನ್ ಮೆನ್ಷನ್ಡ್ ಅಂತೇಳಿ. ಕ್ಲೌಡ್, ಆಪ್ಷನ್ 1 ಕ್ಲೌಡ್ ಸರ್ವಿಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ವಿಸಿಬಲ್ ಲೈಟ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್, ವೈರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಅಂತ ಕೊಟ್ಟಣ. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಕ್ಯೂಬಿಟ್ ಪದವನ್ನು ಬಳಸಲಾಗುತ್ತದೆ ಅಂತೇಳಿ. ಕ್ಲೌಡ್ ಸರ್ವಿಸ್ಗಳಲ್ಲಿ, ಕ್ವಾಂಟಮ್ ಕಂಪ್ಯೂಟ್ಗಳಲ್ಲಿ, ಗೋಚರಿಸುವ ಬೆಳಕಿನ ಸಂವಹನ ತಂತ್ರಜ್ಞಾನಗಳಲ್ಲಿ, ತಂತಿರಹಿತ ಸಂವಹನ ತಂತ್ರಜ್ಞಾನಗಳಲ್ಲಿ ಅಂತೇಳಿ ಕೊಟ್ಟಣ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾದ್ರು ಗೊತ್ತಿರಲಿ. ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಯಾವುದನ್ನು? ಕ್ಯೂಬಿಟ್ ಪದವು ಬಳಸಲಾಗುತ್ತದೆ. ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಬ್ಲಾಕ್ ಡೈರೆಕ್ಟ್ ಕರೆಂಟ್ ಅಂದರೆ DS ಅಂದರೆ DC ಅಲ್ಲ, ಡೈರೆಕ್ಟ್ ಕರೆಂಟ್ ಅಂತೇಳಿ ಬ್ಲಾಕ್ ಡೈರೆಕ್ಟ್ ಕರೆಂಟ್ ಅಂತ ಕೊಟ್ಟಣ. ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಟ್ರಾನ್ಸ್ಫಾರ್ಮರ್. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ತಮಗೆ ಗೊತ್ತಿರಲಿ. ಕೆಪಾಸಿಟರ್ ಅಂತೇಳಿ ಗೊತ್ತಿರಲಿ. ಈ ಕೆಳಗಿನವುಗಳಲ್ಲಿ ಯಾವುದು ನೇರ ವಿದ್ಯುತ್ ಪ್ರವಾಹವನ್ನು ತಡೆಯಲು ಬಳಸಲಾಗುತ್ತದೆ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು. ಕೆಪಾಸಿಟರ್ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ. 29ನೇ ಕ್ವಶನ್. ಇನ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಈಸ್ ಕಾಮನ್ಲಿ ಯೂಸ್ಡ್ ಆ್ಯಸ್ ಸ್ಮೋಕ್ ಡಿಟೆಕ್ಟರ್ ಅಂತೇಳಿ ಕೊಟ್ಟಣ. ಫೈರ್ ಅಲಾರಾಮ್, ಸೋಲಾರ್ ಸೆಲ್, ಟ್ರಾನ್ಸಿಸ್ಟರ್, ಫೋಟೋ ಸೆಲ್ ಅಂತೇಳಿ ಕೊಟ್ಟಣ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಹೋದಾಗ ಬಹುಮಹಡಿಗಳ ಕಟ್ಟಡಗಳಲ್ಲಿ ಈ ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಹೊಗೆ ಕಂಡುಹಿಡಿಯುವ ಸಾಧನವನ್ನಾಗಿ ಬಳಸಲಾಗುತ್ತದೆ ಅಂತೇಳಿ. ಅಗ್ನಿ ಅಲಾರಾಮ್, ಸೌರಕೋಶ ಸಾಧನ, ಟ್ರಾನ್ಸಿಸ್ಟರ್ ಸಾಧನ, ಫೋಟೋ ಸೆಲ್ ಸಾಧನ ಅಂತೇಳಿ ಆನ್ಸರ್ ಗೊತ್ತಿರಬೇಕು. ಅಗ್ನಿ ಅಲಾರಾಮ್ ಅಂತ ಅಥವಾ ಫೈರ್ ಅಲಾರಾಮ್ ಅಂತೇಳಿ ತಮಗೆ ಗೊತ್ತಿರಲಿ. ಇಷ್ಟು ಇವತ್ತಿನ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.